ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಹಂಚುಣ್ಣು ಅಂತ ಒಂದು ಕಾನ್ಸೆಪ್ಟ್ ಅದು. ಕಳೆದ 35 ವರ್ಷಗಳಿಂದ ಈ ಸಮುದಾಯ, ಲೆಫ್ಟ್ ಇನ್ ದ ಸೆನ್ಸ್ ಮಾದಿಗ ಸಮುದಾಯ, ಮುಂಚೆ ಹೇಳ್ಕಂತಾರಲ್ಲ, ನಾವು ಈಗ ಹೇಳ್ಕಂತ ಇದೀವಿ. ಬಾಬಾ ಸಾಹೇಬರ ಕಣ್ಣೋಟ, ಬಾಬಾ ಸಾಹೇಬರ ವಿವೇಕ, ಬಾಬಾ ಸಾಹೇಬರ ತಾಯ್ತನ, ಬಾಬಾ ಸಾಹೇಬರ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಮೂಲಕನೇ ಈ ಹೋರಾಟನ ಕಟ್ಟಿರೋದು. ಸ್ವಾಮೀಜಿ ಮಾತಾಡಿದಾಗ ಯಾರು ಮಾತಾಡಲಿಲ್ಲ. ನೀವು ತಪ್ಪೆಸಗವ್ರನ್ನ ತಪ್ಪಾಗಿ ಇಶ್ಯೂನ ಅಡ್ರೆಸ್ ಮಾಡೋರ್ನ ಹಿಂಗ್ ತಪ್ಪಾಗಿ ಮಾತಾಡಬೇಡಿ ನೀವು ಅಂತಂದು ಹೇಳಿ ಫಸ್ಟ್ ಹೇಳದ್ ಕಲೀರಿ. ನೀವು ಯಾರು ಒಗ್ಗಟ್ಟನ್ನು ತರಬೇಕು, ಕೂಡಿಸ್ಬೇಕು, ಹೊಲಿಸ್ಬೇಕು ಅಂತ ಹೊರಟಿದ್ದೀರಿ ನೀವು. ಈಗ ನೋಡಿದ್ರೆ ನೀವು ಎಲ್ಲ ಈ ಗದ್ದಲೆಗಳಿಗೆ ಕಾರಣಕರ್ತರು ಯಾರು ಅಂತಂದು ಹೇಳಿ ನಾವು ಬೇರೆ ಯಾರೋ ಇರಬಹುದು ಅಂತಿದ್ದೀವಿ. ನಿಮ್ಮ ಮಾತುಗಳಿಗೆ ಕೇಳಿ ನೋಡಿದ್ರೆ ನೀವೆಲ್ಲ ತುಂಬಾ ಆರ್ಗನೈಸ್ಡ್ ಆಗಿ ಒಳಗಡೆ ಸಮುದಾಯಕ್ಕೆ ಹಚ್ಕೊಡ್ತಿದ್ದೀರಿ ಅಂತ ಅನಿಸ್ತದೆ. ನಿಮ್ಮ ಸಮುದಾಯಕ್ಕೆ ದಾರಿ ತಪ್ಪಿಸ್ತಿದ್ದೀರಿ ಅಂತ ಅನಿಸ್ತದೆ. ದಗದಗ ಉರಿತಾ ಇರೋದು ತಣ್ಣಗಾಗ್ತಾ ಇದೆ ಅಂತ ಅನ್ನೋ ಹೊತ್ತಿನಲ್ಲಿ ಮತ್ತೆ ತಿರ್ಗಾ ಅದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸಗಳು ಮಾಡಿದ್ರೆ ನಿಮ್ಮಂತ ಹಿರಿಯರನೆ ಏನಾಗ್ಬೇಕು ಈ ಸಮುದಾಯಗಳು? ಆ ಕಡೆ ನೋಡಿದ್ರೆ ಮೈಸೂರಿಂದ ಆ ಮೂಲೆಯಲ್ಲಿ ಸ್ವಾಮಿಗಳು ಎದ್ದು ಬರ್ತಾರೆ. ಪಾಪ ಯೂನಿವರ್ಸಿಟಿ ಹುಡುಗರಿಗೆ 1,000 ಪೋಸ್ಟ್ಗಳಿಗೆ ರೋಸ್ಟರ್ ಸಮಸ್ಯೆ ಆಗ್ಬೋದು ಅಷ್ಟೇ. 2,83,000 ಟೋಟಲ್ ಪೋಸ್ಟ್ಗಳಲ್ಲಿ ಇನ್ನು 2,81,000 ಪೋಸ್ಟ್ಗಳಿಗೆ ಏನು ಸಮಸ್ಯೆ ಆಗಲ್ಲ. ರೋಸ್ಟ್ರು 2,000 ಅದು 3 ತಿಂಗಳಾದ್ಮೇಲೆ ರೋಸ್ಟರ್ ಎಲ್ಲ ಫಿಕ್ಸ್ ಆಗಿ 2 ತಿಂಗಳಾದ್ಮೇಲೆ ನಿಮಗೆ ಜ್ಞಾನೋದಯ ಆಯ್ತಾ ರೋಸ್ಟರ್ ವಿಷಯದಲ್ಲಿ? ಆ ರೋಸ್ಟರ್ ನೆಪ ಇಟ್ಕೊಂಡು ಅಲ್ಲಿ ಹಳೆ ಮೈಸೂರು ಏರಿಯಾದಲ್ಲಿ ಗದ್ದಲೆಗಳು ಶುರುವಾದವು. ಈಗ ನೋಡಿದ್ರೆ ನೀವು ಎಲ್ಲ ಈ ಗದ್ದಲೆಗಳಿಗೆ ಕಾರಣಕರ್ತರು ಯಾರು ಅಂತಂದು ಹೇಳಿ ನಾವು ಬೇರೆ ಯಾರೋ ಇರಬಹುದು ಅಂತಿದ್ದೀವಿ. ನಿಮ್ಮ ಮಾತುಗಳಿಗೆ ಕೇಳಿ ನೋಡಿದ್ರೆ ನೀವೆಲ್ಲ ತುಂಬಾ ಆರ್ಗನೈಸ್ಡ್ ಆಗಿ ಒಳಗಡೆ ಸಮುದಾಯಕ್ಕೆ ಹಚ್ಕೊಡ್ತಿದ್ದೀರಿ ಅಂತ ಅನಿಸ್ತದೆ. ನಿಮ್ಮ ಸಮುದಾಯಕ್ಕೆ ದಾರಿ ತಪ್ಪಿಸ್ತಿದ್ದೀರಿ ಅಂತ ಅನಿಸ್ತದೆ. ಇಲ್ಲಿ ಬಂದು ಬಹಿರಂಗ ಪ್ರಚೋದಿಸ್ತೀರಿ ಅಂದ್ರೆ, ಒಂದು ವರ್ಡಿಕ್ಟ್ ಅನ್ನ ವಿಶ್ವಾಸಾರ್ಹ ಹಾಳು ಮಾಡುವಂತ ಹೇಳಿಕೆ ಕೊಡ್ತೀರಿ ಅಂತಂದ್ರೆ, ಮತ್ತೆ ಇಲ್ಲಿ ಈಗ ಕರ್ನಾಟಕದಲ್ಲಿ ಒಳ ಮೀಸಲಾತಿ ವಿರೋಧಿ ಆಟ ನಡೀತಾ ಇರೋದಕ್ಕೆಲ್ಲ ಕಾರಣ, ಕರ್ತೃ, ಕತೆ, ಚಿತ್ರಕಥೆ, ನಿರ್ದೇಶನ ಎಲ್ಲ ನಿಮ್ಮವೇನಾಗ ಹೋಗ್ಬಿಡ್ತಲ್ಲ ಸರ್ ಇದು. ಈಗ ಸುಮ್ನೆ ಸಿದ್ದರಾಮಯ್ಯ ಬಯಸ್ತೀರಿ, ಸುಮ್ನೆ ಕಾಂಗ್ರೆಸ್ನ ಉಳಿದೆಲ್ಲರನ್ನು ಬಯಸ್ತೀರಿ. ಅಂದ್ರೆ ಒಂದರ್ಥದಲ್ಲಿ ನೀವು ಆ ಹೇಳಿಕೆ ಕೊಟ್ಟಿದ್ರಿಂದ ಇನ್ನೂ ಒಂದಷ್ಟು ನಮಗೆ ಕ್ಲಾರಿಟಿ ಸಿಕ್ಕಿದೆ. ಥ್ಯಾಂಕ್ಸ್ ಹೇಳ್ಬೇಕು ನಾವು. ಬಟ್ ನೋವಾಗ್ತಾರದೇನಪ್ಪ ಅಂದ್ರೆ ನಿಮ್ ಬಾಯಿಂದ ಬರಬಾರ್ದಾಗಿತ್ತು ಅಂತ ಇನ್ಯಾರೋ ಹೇಳಿದಿದ್ರೆ, ಹೊಸ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು, ಇಲ್ಲ ಹೊಸ್ತಾಗಿ ಇನ್ನು 1 ಸರಿ 2 ಸರಿ ಶಾಸಕರಾಗಿರೋರು, ಮತ್ತೆ ಮಾದಿಗರ ಯಾವ ಋಣನೂ ಕೂಡ ರಾಜಕೀಯ ಋಣ ಇಟ್ಕೊಳ್ದಲೆ ರಾಜಕಾರಣದಲ್ಲಿ ಉಳಿದು ಬಂದಿರೋರು ಯಾರನ್ನ ಮಾತಾಡಿದ್ರೆ ನಾವು ತಲೆ ಕೆಡಿಸ್ಕೊಂತಿರಲಿಲ್ಲ. ನಿಮ್ಮ ಬಾಯಲ್ಲಿ ವಿಶೇಷವಾಗಿ, ಎಸ್ಪೆಷಲಿ ನಿಮ್ಮ ಮನೆಯಲ್ಲೇ ನಡೆದಿರೋದು, ನೀವು ಸಭೆ ನಡೆಸನೇನೆ 6-5 ಮಾಡಿರೋದು, ಅದನ್ನ ಮಾಡ್ಬಿಟ್ಟು ಬಂದು ಇಲ್ಲಿ ಹಿಂಗೆಲ್ಲ ಚೂರ್ ಆಗ್ಬಿಟ್ಟಿವಿ ಅಂತಂದ್ರೆ ನಾಳೆ ದಿನ ನಿಮ್ ಇದು ಹೇಳಿಕೆ ಎಲೆಕ್ಷನ್ ಅಲ್ಲಿ ಎಷ್ಟು ಅಡ್ವರ್ಸ್ ಆಗುತ್ತೆ. ಮೇನ್ ಸ್ಟ್ರೀಮ್ 28 ಎಲೆಕ್ಷನ್ ಅಲ್ಲಿ ಏನಂತ ನಿಮಗೆ ಗೊತ್ತಿಲ್ವಾ? ಇದು ನಿಮ್ ಫೇಸ್ಬುಕ್ ಪೇಜ್ ಅಲ್ಲಿ ಅದು ಅಪ್ಲೋಡ್ ಆಗಿತ್ತು, ನಾನು ನೆನೆ ನೋಡಿದಾಗ. ಇವತ್ತು ಡಿಲೀಟ್ ಆಗಿದೆ. ಇವತ್ತು ಆ ಕಡೆ ಖರ್ಗೆ ಸಾಹೇಬರು ಯಾವ್ದೋ ಚಾನಲ್ ಅಲ್ಲಿ ಕೂತು ಅದು 1 ವರ್ಷ 2 ವರ್ಷದ ಮುಂಚೆ ಒಳ ಮೀಸಲಾತಿ ಅಂದ ತಕ್ಷಣ ಇದು ಬೆಂಕಿ ಹಚ್ಚ ಕೆಲಸ ಅಂತ ಅವ್ರು ಅಂತಾರೆ. ನೀವು ನೋಡಿದ್ರೆ ಒಡೆದೊಡ್ ಚೂರ್ ಮಾಡೋದು ಏನು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತಂದ್ರೆ, ವಿತರಣಾ ನ್ಯಾಯ ವ್ಯವಸ್ಥೆ ಅಂತಂದೇಳಿ ಸುಪ್ರೀಂ ಕೋರ್ಟ್ ಹೇಳಿರೋದು, ಅದು ಅರುಣ್ ಮಿಶ್ರಾ ಪೀಠ ಆಗಿರ್ಬೋದು. ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ ಅಂತೇಳಿ ಚಂದ್ರಚೂಡ್ ಅವರ ಹೇಳಿರೋದ ಆಗಿರ್ಬೋದು. ಏನದು ಅರ್ಥ ಏನು ಅಂತ? ಬಾಬಾ ಸಾಹೇಬರು ಬುದ್ಧ ಗುರು ಇಲ್ಲಿದ್ರೆ ತಾನೇ ಇದೆಲ್ಲ ಅರ್ಥ ಆಗೋದು. ಎದರೊಳಗಿದ್ರೆ ಉಲ್ಟಾ ಮಾತಾಡ್ತೀರಿ, ಮತ್ತೆ ಬಾಬಾ ಸಾಹೇಬ್ರ ಹೆಸರು ಹೇಳ್ತೀರಿ. ಬಾಬಾ ಸಾಹೇಬ್ರ ವಾರಸ್ದಾರು ಯಾರಪ್ಪ ಅಂತಂದ್ರೆ, ಇನ್ನು ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಅನ್ನ ತಿನ್ನ ಅಭ್ಯಾಸಗಳನ್ನ ಇಟ್ಟುಕೊಂಡು ಒಂದು ಆಡಳಿತಾತ್ಮಕ ಉಪಕ್ರಮಗಳನ್ನ ಜಾರಿ ತರ್ತಾ ಇರ್ತಕ್ಕಂಥ ಸರ್ಕಾರಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅವರು ನಿಜವಾದ ವಾರಸ್ದಾರರು. ಶೋಷಿತರಿಗೆ ದ್ರೋಹ ಬಗೆಯೋದು ಬಾಬಾ ಸಾಹೇಬ್ರ ಹೆಸರು ಹೇಳೋದು, ಶೋಷಿತರಿಗೆ ಪಾಲನ್ನು ನಿರಾಕರಿಸೋದು ಬಾಬಾ ಸಾಹೇಬ್ರ ಹೆಸರು ಹೇಳೋದು, ಒಳ ಮೀಸಲಾತಿ ವಿರೋಧದ ಆಟನ 2-3 ದಶಕಗಳ ಕಾಲದ ಆಟ ಕಟ್ಟೋದು ಬಾಬಾ ಸಾಹೇಬ್ರ ಹೆಸರು ಹೇಳೋದು. ಹಿಂಗೆಲ್ಲ ಗುತ್ತಿಗೆ ಬಾಬಾ ಸಾಹೇಬರು ಅದು ಮೌಂಟ್ ಅರೆಸ್ಟ್. ಅದನ್ನ ನೀವೆಲ್ಲ ಸುಮ್ಮನೆ ತಪ್ಕೊಳಕ್ಕಾಗಲ್ಲ. ಹೋಗಿ ಏನೋ ಒಂದು ಸಣ್ಣ ಗಿಡ ಹಿಡ್ಕೊಂಡಂಗೆ ಹಿಡ್ಕೊಳಕ್ಕಾಗಲ್ಲ. ಅದೊಂದು ಮೌಂಟ್ ಅರೆಸ್ಟ್. ಅದು ತಪ್ಕೋಬೇಕು ಅಂದ್ರೆ ಬಾಹುಗಳು ಹೃದಯ ವೈಶಾಲ್ಯ ತರಬೇಕು.
ಕೈಗಳಿಂದ ತಪ್ಕೊಳಕ್ಕಾಗಲ್ಲ, ಹೃದಯದಿಂದ ತಪ್ಕೊಳ್ಬೇಕಾಗ್ತದೆ ನಾವು ಬಾಬಾ ಸಾಹೇಬ್ರನ್ನ. ಬಾಬಾ ಸಾಹೇಬ್ರಲ್ಲಿ 1% ವಿವೇಕ ನಿಮ್ಗಳಿಗೆಲ್ಲ ಬರ್ಬೇಕು ಅಂದ್ರೆ ಇನ್ನೊಂದು 1000 ವರ್ಷ ಬೇಕು. ಸ್ಟಾಪ್ ಮಾಡಿ ಬಾಬಾ ಸಾಹೇಬ್ರ ಹೆಸರು ಹೇಳೋದು ಇನ್ಮೇಲೆ ನೀವೆಲ್ಲ. ಯಾರ್ಯಾರೋ ಸುಮ್ಮನೆ ಬಾಬಾ ಸಾಹೇಬ್ರ ಹೆಸರು ಹೇಳಿದ ತಕ್ಷಣ ಅವ್ರ ಹೃದಯದಲ್ಲಿ ಸಮಾನತೆ ಇದೆ, ಹೃದಯ ವೈಶಾಲ್ಯತೆ ಇದೆ, ತಾಯ್ತನ ಇದೆ, ಇನ್ನೇನಿದೆ, ಶೋಷಿತರ ಬಗ್ಗೆ ಅಪಾರವಾದ ಕರುಣೆ ಮಮಕಾರ ಎಲ್ಲ ಇದೆ ಅಂತಂದೇಳಿ ಅಂದ್ಕೊಳ್ಳೋಷ್ಟು ಆ ಭ್ರಮೆಗಳಲ್ಲಿ ಯಾರೂ ಇಲ್ಲ. ಅದು ಫ್ಯಾನ್ಸಿ ಆಗೋಗ್ಬಿಟ್ಟಿದೆ ನಿಮ್ಗೆಲ್ಲ ಬಾಬಾ ಸಾಹೇಬ್ರ ಹೆಸರು ಹೇಳೋದು. ಫ್ಯಾನ್ಸಿ ಮಾಡ್ತಿದ್ದೀರಿ. ಬಾಬಾ ಸಾಹೇಬ್ರನ್ನ ಕ್ಯಾರಿ ಆಗಿದೆ ನಾವು ಒಳ ಮೀಸಲಾತಿ ಹೋರಾಟದ ಮೂಲಕ. ಅದನ್ನು ಒಳ ಮೀಸಲಾತಿ ಅಂತಾನೆ ಕರೆದಿರೋದು, ಪ್ರತ್ಯೇಕ ಮೀಸಲಾತಿ ಅಂತಲ್ಲ. ಒಳ ಮೀಸಲಾತಿ ಅಂದ್ರೆ ಹಂಚಿ ಉಣ್ಣೋ ಅಂತ ಒಂದು ಕಾನ್ಸೆಪ್ಟ್ ಅದು. ಕಳೆದ 35 ವರ್ಷಗಳಿಂದ ಈ ಸಮುದಾಯ, ಲೆಫ್ಟ್ ಇನ್ ದ ಸೆನ್ಸ್ ಮಾದಿಗ ಸಮುದಾಯ, ಮುಂಚೆ ಹೇಳ್ಕಂತಿರಲ್ಲ ನಾವು, ಈಗ ಹೇಳ್ಕಂತ ಇದೀವಿ. ಬಾಬಾ ಸಾಹೇಬರ ಕಣ್ಣೋಟ, ಬಾಬಾ ಸಾಹೇಬರ ವಿವೇಕ, ಬಾಬಾ ಸಾಹೇಬರ ತಾಯ್ತನ, ಬಾಬಾ ಸಾಹೇಬರ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಮೂಲಕನೇ ಈ ಹೋರಾಟನ ಕಟ್ಟಿರೋದು. ಈ ಹೋರಾಟನ ವಿರೋಧಿಸಿ, ಈ ಕಾನ್ಸೆಪ್ಟ್ ನ ವಿರೋಧಿಸಿ ನೀವು ಬಾಬಾ ಸಾಹೇಬ್ರ ಹೆಸರು ಹೇಳೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಏನ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಮತ್ತೆ ಒಗ್ಗಟ್ಟು ಮಾಡ್ತೀವಿ ಅಂತಂದು ಏನೋ ಒಂದಷ್ಟು ಜನ ಹಳೆ ದಲಿತ ಸಂಘಟನೆ ನಾಯಕರುಗಳು, ನಮ್ಮ ಕೆಲವರು ಬರಹಗಾರರು ಎಲ್ಲ ನಾವೆಲ್ಲ ಒಲೆ ಮಾದಿಗರನ್ನ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಯಾರೋ ಒಂದಷ್ಟು ಹೋರಾಟಗಾರರು, ಎಡ ಹೋರಾಟಗಾರರು, ಎಕ್ಸ್ಟ್ರೀಮಿಸ್ಟ್ ಹೋರಾಟಗಾರರು, ಹಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು ನಾವೆಲ್ಲ ಕೂಡಿಸ್ತಿದೀವಿ ಅಂತಂದೇಳಿ ನನಗೆ ಕತೆ ಹೊಡೆದ್ರಲ್ಲ ನೀವೆಲ್ಲ ಯಾಕೆ ಬಾಯಿಗೆ ಬೀಗ ಹಾಕೊಂಡಿದ್ದೀರಿ? ಪರಮೇಶ್ವರ್ ಸಾಹೇಬರ ಹೇಳಿಕೆ ಬಂದು 24 ಗಂಟೆ ಆಯ್ತು, 24 ಗಂಟೆ ಮೇಲೆ ಆಯ್ತು. ಯಾರನ್ನ ಒಂದು ಸ್ಟೇಟ್ಮೆಂಟ್ ಮಾಡಿದಾರ ನೀವು ಹಿಂಗ್ ಹೇಳೋದು ತಪ್ಪು ಸರ್ ನೀವು ಅಂತಂದೇಳಿ? ಇಶ್ಯೂ ಮೈ ಮೇಲೆ ಬರುತ್ತೆ, ಸಮಸ್ಯೆಗಳು ಸ್ವಾಮೀಜಿ ಮಾತಾಡಿದಾಗ ಯಾರು ಮಾತಾಡಲಿಲ್ಲ ನೀವು? ತಪ್ಪೆಸರನ್ನ ತಪ್ಪಾಗಿ ಇಶ್ಯೂನ ಅಡ್ರೆಸ್ ಮಾಡೋರ್ನ ಹಿಂಗ್ ತಪ್ಪಾಗಿ ಮಾತಾಡಬೇಡಿ ನೀವು ಅಂತಂದೇಳಿ ಫಸ್ಟ್ ಹೇಳದ್ ಕಲೀರಿ. ನೀವು ಯಾರು ಒಗ್ಗಟ್ಟನ್ನು ತರಬೇಕು, ಕೂಡಿಸ್ಬೇಕು, ಒಲಿಸ್ಬೇಕು ಅಂತ ಹೊರಟಿದ್ದೀರಿ ನೀವು. ಅದರ ಹೊರತಾಗಿ ಪಾಲನೆ ಪಡೆದು ಕೊಟ್ಟಿರ್ತಕ್ಕಂಥ ಹೋರಾಟದ ಒಂದು ಅಗ್ರೆಷನ್ ನೋಡಿ ಇವ್ರೇನೋ ಇವ್ರು ಸಮುದಾಯ ಒಡೆಯಕ್ಕೆ ಬಂದಿದ್ದಾರೆ ಅಂತಂದೇಳಿ ಹಣೆಪಟ್ಟಿ ಕಟ್ಟಕ್ ಹೋಗ್ಬೇಡ್ರಿ. ಒಳ ಮೀಸಲಾತಿ ಇಂಪ್ಲಿಮೆಂಟ್ ಆದ್ಮೇಲೆ ನಮ್ಗೂ ನಿಮ್ಗೂ ಏನಿದೆ? ಬೇರೆ ಏನೇನಕ್ಕಾರ ಕಿತ್ತಾಡಂತ ಅನಿವಾರ್ಯತೆ ಇರ್ತದ? ಒಂದ್ಸರಿ ಫಸ್ಟ್ ಇಂಪ್ಲಿಮೆಂಟ್ ಆಗ್ಲಿ, ಇದು ಅವ್ರವ್ರ ಪಾಲ ಹಂಚಿಕೆ ಆಗ್ಲಿ, ಆಮೇಲೆ ನೋಡೋಣ, ಕೂತ್ ಮಾತಾಡೋಣ. ಆ ಅನಿವಾರ್ಯತೆಗಳು ನಿಮಗೂ ಅರ್ಥ ಆಗ್ಬೇಕು, ನಮಗೂ ಅರ್ಥ ಆಗ್ಬೇಕು. ಒಗ್ಗಟ್ಟು ಅನ್ನೋದು ಇಲ್ಲಿವರೆಗೂ ಯಾರಿಗ್ ಲಾಭ ಆಗಿತ್ತು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಒಗ್ಗಟ್ಟಿನ ಲಾಭ ನಿಮಗೆ ಗೊತ್ತಿದೆ, ಒಗ್ಗಟ್ಟಿನ ಲಾಸ್ ನಮಗೆ ಗೊತ್ತಿದೆ. ಒಗ್ಗಟ್ಟಿನ ಲಾಭ, ಬಹುದೊಡ್ಡ ಲಾಭ, ಅದ್ ಹೆಂಗಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಅಂದ್ರೆ ಹುಸಿ ಒಗ್ಗಟ್ಟಿನ ದ ಸೆನ್ಸ್ ಕೂಡಿ ಬಾಳೋದು ಅಂತ. ಕೂಡಿ ಬಾಳಬೇಕಾದ್ರೆ ಹಂಚ್ಕೊಂಡು ಬಾಳಬೇಕಾಗ್ತದೆ. ನೀವು ಹಂಚ್ಕೊಂಡು ಬಾಳೋದ್ ಬೇಡ, ಕೂಡಿ ಬಾಳೋಣ ಅಂತೀರಿ ನೀವು. ಈ ತರದ ಒಗ್ಗಟ್ಟು ನಿಮ್ದು. ಇದ್ರ ದೊಡ್ಡ ಬೆನಿಫಿಷರ್ಸ್ ನೀವು, ದೊಡ್ಡ ಸಫರರ್ಸ್ ನಾವು. ಹಾಗಾಗಿ ಡಿಸ್ಟ್ರಿಬ್ಯೂಟ್ ಆಗ್ಲಿ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಬರಲಿ, ಫಸ್ಟ್ ವಿತರಣಾ ನ್ಯಾಯ ವ್ಯವಸ್ಥೆ ಬರಲಿ, ಆಮೇಲೆ ನೋಡೋಣ ಒಗ್ಗಟ್ಟಿನ ಬಗ್ಗೆ ಮಾತಾಡೋಣ. ಫಸ್ಟ್ ಇದು ಆಗೋಗ್ಬಿಡ್ಲಿ. ಇದನ್ನ ಇಟ್ಕೊಂಡೆ ನೀವು ಇಲ್ಲದ ಕಥೆಗಳು ನೋಡಿದ್ರೆ ಸಾಹಿತಿ ಪ್ರಗತಿಪರರು, ಅಕಾಡೆಮಿ ಸದಸ್ಯರು, ಅಂಬೇಡ್ಕರೈಟ್ಗಳು, ಕೊನೆಗೆ ಸಚಿವರುಗಳು, ಎಲ್ಲರೂ ಅದನ್ನೇ ಹೇಳೋದು. ಫಸ್ಟ್ ನಿಮ್ಮ ಮಾತುಗಳು, ನಿಮ್ಮ ಬಾಯಲ್ಲಿ ಫಸ್ಟ್ ಇದು ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಆಗ್ರಹಗಳು ಬರಲಿ. ಮತ್ತೆ ಇಂಪ್ಲಿಮೆಂಟ್ ಆಗೋ ನಿಟ್ಟಿನಲ್ಲಿ ನೀವೇನೇನು ಕೆಲಸ ಮಾಡಬೇಕು ಅದನ್ನ ಮಾಡಿ. ನಂತರ ಸಾಧ್ಯವಾದ್ರೆ ಒಗ್ಗಟ್ಟಿನ ಬಗ್ಗೆ ಕೂತ್ ಮಾತಾಡೋಣ. ಒಗ್ಗಟ್ಟಾಗಬೇಕು ಅಂತಂದ್ರೆ ಅಲ್ಲಿ ಮಂದಕೃಷ್ಣ ಮಾದಿಗ ಮಾತಾಡಿದಾಗ ನಮಗೆಲ್ಲ ಮಾತಾಡೋಕ್ಕಾಗಲ್ಲ. ಇಲ್ಲಿ ಆತ ಒಂದೇ ಸರಿ ಹೇಳ್ಬಿಡ್ತಾನೆ. ನಾವು 100 ಸರಿ ತಡವರ್ಸ್ಕೊಂಡು ಹೇಳೋದನ್ನ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ. ಯಾಕಂದ್ರೆ ಆ ಮನುಷ್ಯನಿಗೆ ಆ ಹೋರಾಟದ ಭೂಮಿಕೆನಲ್ಲಿ ಅಷ್ಟು ಆಳವಾದ ಸತ್ಯಗಳನ್ನ ಕಂಡ್ಕೊಂಡಿದ್ದಾನತ. ಆ ಕಾರಣ ಮೂಲಜಿಲ್ದಂಗೆ ಮಾತಾಡ್ತಾನತ. ಹಂಗ್ ಮೂಲಜಿಲ್ದಂಗೆ ನಾವು ಮಾತಾಡೋದಕ್ಕೆ ನಮ್ಗಿನ್ನೂ ಅಷ್ಟು ಆಳದ ಸತ್ಯಗಳಿನ್ನೂ ಗೊತ್ತಿಲ್ಲ ಅನ್ಸುತ್ತೆ, ಅಥವಾ ಗೊತ್ತಿದ್ರು ಕೂಡ ಹೇಳೋದು ಧೈರ್ಯಗಳಿಲ್ಲ ಅಂತ ಅನ್ಸುತ್ತೆ. ತಗಲಾಕೊಂಡ್ಬಿಟ್ಟಿದೀವಿ ಪಕ್ಷಗಳು, ರಾಜಕಾರಣ, ಅದು ಇದು ಅಂತಂದ್ಬಿಟ್ಟು. ನಾನು ಅಂದ್ಕೊಂಡೆ, ನಾನು ಕಳೆದ 24 ಗಂಟೆಯಲ್ಲಿ ತುಮಕೂರಲ್ಲಿ ಒಂದು ಯಾರಾದ್ರೂ ಪ್ರೆಸ್ ಮೀಟ್ ಮಾಡಿ ಬಹುಶಃ ಒಂಚೂರು ಕೌಂಟರ್ ಮಾಡ್ತಾರೆ ಅಂತ. ಯಾಕೋ ತೊಟ್ಟಿ ಬಿಚ್ಚಲಿಲ್ಲ ಯಾರು ಕೂಡ. ನಾನು ಏನಾದ್ರೂ ಒಂದು
ಇಶ್ಯೂಗೆ ರಿಯಾಕ್ಟ್ ಮಾಡೋದಾದ್ರೆ ಕನಿಷ್ಠ ಒಂದು ದಿನ ವೇಟ್ ಮಾಡ್ತೇನೆ. ಇಮಿಡಿಯೇಟ್ ಆಗಿ ಟಕ್ ಅಂತ ನಾನು ಎಸ್ಪೆಷಲಿ ಎಡಬಲ ಇಶ್ಯೂ ಬಂದಾಗ ತಕ್ಷಣ ನಾನು ರಿಯಾಕ್ಟ್ ಮಾಡಲ್ಲ. ನೋಡೋಣ ಯಾರಾದ್ರೂ ದೊಡ್ಡ ರಿಯಾಕ್ಟ್ ಮಾಡಲಿ ಅಥವಾ ಅವರೇ ಯಾರಾದ್ರೂ ತಿದ್ಕೊಳ್ತಾರೆ ನೋಡೋಣ ಅಂತ. ಒಂದು ಎಕ್ಸ್ಟ್ರೀಮ್ ಸೈಲೆನ್ಸ್, ಒಂದು ಡೀಪ್ ಸೈಲೆನ್ಸ್, ಒಂದು ಅನ್ಯೂಶುವಲ್ ಸೈಲೆನ್ಸ್ ಫಾರ್ಮ್ ಆಗ್ಬಿಡುತ್ತಲ್ಲ ಯಾರಾದ್ರೂ ಒಂದು ಮಾತಾಡಿದಾಗ ಅದ್ರ ಸುತ್ತ ಅಸಹನೀಯ ಮೌನ, ಅಸಹನೀಯ ಒಂದು ಸೈಲೆನ್ಸ್ ಫಾರ್ಮ್ ಆಗ್ಬಿಡುತ್ತಲ್ಲ, ಆಗ ರಿಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡಿ ನಿಮ್ಮ ಮಾತುಗಳನ್ನ ನೀವು ಆಡಿದ ಮಾತುಗಳನ್ನ ಇಟ್ಕೊಂಡು ಒಂದು ಲೈವ್ ಮಾಡಿ ಅದನ್ನ ಪ್ರಶ್ನೆ ಮಾಡಿ ನನ್ನ ಭುಜ ನಾನು ತಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ಪ್ರತಿಷ್ಠೆಗಳು ನಮಗಿಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲೇ ಕೆಲಸ ಮಾಡ್ಕೊಂಡು ಎಲ್ಲ ಹೋರಾಟಗಾರನ್ನು ಮುಂಚೂಣಿ ಬಿಟ್ಕೊಂಡು ಬ್ಯಾಕ್ ಗ್ರೌಂಡ್ ಅಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಕೆಲಸ ಆದ್ರೆ ಸಾಕು, ಈ ಇಶ್ಯೂ ಬಗೆಹರಿದ್ರೆ ಸಾಕು. ಈ ಎರಡು ಸಮುದಾಯಗಳು ಪರಸ್ಪರ ಒಬ್ರನ್ನೊಬ್ರು ದಟ್ಟ ಅನುಮಾನದಿಂದ ನೋಡೋದು ನಿಂತ್ರೆ ಸಾಕು. ಬೇರೆ ಬೇರೆ ಸಮುದಾಯಗಳು ಕೂಡ ನಮ್ಮನ್ನ ಬೇರೆ ರೀತಿ ಅನಲೈಸ್ ಮಾಡೋಕ್ಕಿಂತ ಮುಂಚೆ ಈ ಕಾವಾರ್ ಬಿಡ್ಲಿ ಅಂತಂದ್ರೆ ನಾವು ಕೂಡ ಬಹಳ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಕ್ರಿಯೆ ಮೂಲಕ ನಾವು ಇದನ್ನ ಈ ಇಶ್ಯೂನ ಆ ಕಾವನ್ನ ತಗ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬರೀ ಮಾತುಗಳಲ್ಲ, ಪುಕ್ಸಟ್ಟೆ ಒಗ್ಗಟ್ಟಿನ ಮಾತುಗಳ ಆಡಲ್ಲ. ಇದೇ ದಾವಣಗೆರೆಯಲ್ಲಿ ಅದೇ ನೀವು ಛಲವಾದಿ ಮಹಾಸಭಾ ಮತ್ತೆ ಮಾದಿಗರು ಇಬ್ರು ಸೇರ್ಕೊಂಡು ಐಕ್ಯ ಹೋರಾಟ ಮಾಡಿದ್ರಲ್ಲ 1 ವರ್ಷದ ಮುಂಚೆ. ನಾನೇ ಬಂದಿದ್ನಲ್ಲ ಅಲ್ಲಿಗೆ ಐಕ್ಯ ಹೋರಾಟ, ನಾನು ಭಾಷಣ ಮಾಡಿದ್ದೀನಿ. ಆ ಐಕ್ಯ ಹೋರಾಟನ ಆಡು ಹೊಗಳಿ ಇದೇ ಈ ದಿನ .comಗೆ ಒಂದು ಇಂಟ್ರೂ ಕೊಟ್ಟಿದ್ದೀನಿ. ಅದು ಟೆಲಿಕಾಸ್ಟ್ ಆಗಿದೆ, ತೆಗೆದು ನೋಡಿ. ಇಡೀ ರಾಜ್ಯಕ್ಕೆ ದಾವಣಗೆರೆಯ ಮಾದಿಗರು ವಲಯರು ಅಥವಾ ಛಲವಾದಿಗಳು ಮಾದಿಗರು ಒಂದು ದೊಡ್ಡ ಮಾಡೆಲ್ ಅಂತ ಹೇಳಿದ್ದೀನಿ. ಆದ್ರೆ ಹಿಂದೆ ಮಸ್ಕಿನಲ್ಲೂ ಕೂಡ ಐಕ್ಯ ಹೋರಾಟ ಆಗಿತ್ತು. ಅಲ್ಲೂ ಕೂಡ ಛಲವಾದಿಗಳು ಮತ್ತೆ ಮಾದಿಗರು ಒಟ್ಟಿಗೆ ಸೇರ್ಕೊಂಡು ಸೆಪ್ಟೆಂಬರ್ 20ರಂದು ಅಂದ್ರೆ 2024 ಸೆಪ್ಟೆಂಬರ್ 20ರಂದನೇ ಐಕ್ಯ ಹೋರಾಟ ಕಟ್ಟಿದ್ರು. ತುಮಕೂರಲ್ಲೂ ಕೂಡ ಒಂದು ರೀತಿಯಲ್ಲಿ ಐಕ್ಯ ಹೋರಾಟ ಅನ್ನಂಗೆ ಮಾಡಿದ್ದಾಯ್ತು. ಎಲ್ಲ ಕಡೆ ಐಕ್ಯ ಹೋರಾಟ ಅಂತಂದೇನೆ ಜನ ಅರ್ಥ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದಾರೆ. ಎರಡೂ ಲೆಫ್ಟ್ ಬಿಟ್ಬಿಡಿ, ಬಲಗೈ ಸಮುದಾಯದಲ್ಲೂ ಕೂಡ ಒಂದಷ್ಟು ಜನ ಅರ್ಥ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದಾರೆ. ಕಟ್ಟೋ ಕೆಲಸದಲ್ಲಿ ನಿರತರಾಗಿದ್ದಾರೆ. ನಿಮ್ಮಂತ ದೊಡ್ಡವ್ರು ಬಂದ್ಬಿಟ್ಟು ಒಂದು BC ಹೇಳಿಕೆಯಿಂದ ಎಲ್ಲ ಹಾಳು ಮಾಡಕ್ ಬಿಡ್ತೀರಿ. ಸಾಕಲ್ಲ, ಇಡೀ ಒಂದು ಕೊಳಗದ ಹಾಲಿಗೆ ಒಂದು ಸಣ್ಣ ಹುಳಿ ಹಿಂಡ್ರಿ ಸಾಕಲ್ಲ ಎಪ್ಪಾಗೋದಕ್ಕೆ. ನೆನ್ನೆ ನಿಮ್ ಸ್ಟೇಟ್ಮೆಂಟ್ ಏನಾಗಿ ಹೋಗಿದೆ, ಸಬ್ ಕ್ಲಾಸಿಫಿಕೇಶನ್ ವರ್ಡಿಕ್ಟ್ ಅನ್ನೇ ಉಲ್ಟಾ ನೋಡೋ ರೀತಿಯಲ್ಲಿ ನಿಮ್ ಸ್ಟೇಟ್ಮೆಂಟ್ ಬಂದಿದೆ. ಅದು ಏನು ಮಸೂದೆ ನೀವೇ ತಂದು 665 ಅಂತೇಳಿ ಹಂಚಿಕೆ ಮಾಡಿ ಎಲ್ಲ ನಿಮ್ಮ ಇಶಾರೆಯ ಮೇರೆಗೆ ನಡೆದೋಗಿರೋದು. ಪರಮೇಶ್ವರ್ ಸಾಹೇಬ್ರೆ, ನೀವೇ ಮಾಡಿ ಇಲ್ಲಿ ಬಂದು ಇದಾಗಬಾರ್ದಾಗಿತ್ತು, ಇದು ಹೊಡೆದಾಳ್ಬಿಟ್ರು, ಹಿಂಗೆ ಅಂತ ಹೇಳಿ ನೀವು ಗೋಳಾಡ್ಬಿಟ್ರೆ ಇದನ್ನೆಲ್ಲ ನಿಮ್ ಲೆಗಸಿಗೆ, ನಿಮಗಿರೋಂಥ ಒಂದು ಕ್ರೆಡಿಬಿಲಿಟಿಗೆ ನೀವೇ ಕೊಟ್ಕೊಂಡಂತ ಏಟ್ ಅದು. ಸುಮ್ಸುನೆ ವಿರೋಧಿಸಕ್ಕಾಗುತ್ತಾ ನಿಮ್ಮನ್ನ? ನೀವೇನೋ ನಾನು ಹೇಳ್ದಲ್ಲ, ತುಮಕೂರಲ್ಲಿ ಒಬ್ಬರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ, ಲೆಫ್ಟ್ ರೆಪ್ರೆಸೆಂಟೇಷನ್ ಇಲ್ಲ ನಂಗೆ ಮಾಡಾಕಿದಾರ ಅನ್ನೋ ಆರೋಪಗಳಿದ್ದಾಗಲೂ ಕೂಡ ನಾವ್ ಯಾರು ಮಾತಾಡಿಲ್ಲ. ಬಿಡಪ್ಪ, ಬೇರೆ ಬೇರೆ ಕಾರಣ ಇರ್ತದೆ, ನಾಳೆ ಕೊಡ್ಬೋದೇನೋ ಅನ್ನೋ ಕಾರಣಕ್ಕೆ. ಒಳ ಮೀಸಲಾತಿ ಅನ್ನೋದಿದೆಯಲ್ಲ, ಪ್ರತಿ ಮನೆಯ ಅನ್ನ, ಅವಕಾಶ, ಭವಿಷ್ಯದ ಪ್ರಶ್ನೆ. ಇಲ್ಲಿ ಯಾರೇ ಬಂದು ತಪ್ಪು ಮಾತಾಡಿದ್ರು ಕೂಡ ಸುಮ್ಮನೆ ಇರಕ್ಕಾಗ್ತದ? ನೋಡಿ, ಸಾಧ್ಯವಾದ್ರೆ ನಿಮಗೆ ನಿಜಕ್ಕೂ ಇಚ್ಛಾಶಕ್ತಿ ಇದ್ರೆ ಒಗ್ಗಟ್ಟು ಅನ್ನೋ ಒಂದು ಪದಕ್ಕೆ ಅನ್ವರ್ಥದ ರೀತಿಯಲ್ಲಿ ನೀವು ಬಾಳ್ಬೇಕಾದ್ರೆ ಇದೇ ಮುನಿಯಪ್ಪ ಸಾಹೇಬ್ರನ್ನ ಜೊತೆಗೆ ಹಾಕೊಂಡು, ನೀವು ಮುನಿಯಪ್ಪ ಸಾಹೇಬ್ರು ಇಬ್ರು ಟಚಬಲ್ಗಳನ್ನ ನೀವು ಬಂದು ಇಲ್ಲಿ SC ಪಟ್ಟಿ ಒಳಗಡೆ, ಬೇರೆಲ್ಲ ರಾಜ್ಯಗಳಲ್ಲೂ ಕೂಡ ನೀವು ಯಾರು SCಗಳಲ್ಲ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ST ಇದಿರಿ, ಲಂಬಾಣಿ ಸಮುದಾಯ. ಬೋವಿಗಳು OBC ಇದಿರಿ. ಈ ಕಡೆ ಲಂಬಾಣಿ ಸಮುದಾಯದವರು ಅಥವಾ ಬಂಜಾರ ಸಮುದಾಯದವರು ಮಹಾರಾಷ್ಟ್ರದಲ್ಲಿ OBC ಇದಿರಿ. ಅಂದ್ರೆ ಇಡೀ ದೇಶದಲ್ಲಿ ಯಾವ ಸ್ಟೇಟ್ ಅಲ್ಲೂ ನಿಮಗೆ SC ಸ್ಟೇಟಸ್ ಇಲ್ಲ. ಅಂದ್ರೆ SC ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಸ್ಟೇಟಸ್ ಇಲ್ಲ. ನೀವೇ ನಮ್ಮ ಬಹುಪಾಲನ ಕಬಳಿಸ್ತಾ ಇರೋದು. ರಾಜಕೀಯವಾಗಿ ಥ್ರೆಟ್ ಆಗಿರೋದು ನೀವೇ. ನಾನು ಸೋತಿರೋದು ನಿಮ್ಮಿಂದಾನೆ, ಖರ್ಗೆ ಸಾಹೇಬರು ಸೋತಿರೋದು ನಿಮ್ಮಿಂದಾನೆ. ಹಂಗಾಗಿ ಅಂದ್ರೆ ಪರಮೇಶ್ವರ್ ಸಾಹೇಬ್ರು ಹೇಳ್ಬೇಕು ಇದನ್ನ, ಮುನಿಯಪ್ಪ ಸಾಹೇಬ್ರು ಬೇಕಾದ್ರೆ ಜೊತೆ ಕಳಿಸ್ತೀನಿ ನಿಮಗೆ. ನೀವಿಬ್ರು ಸೇರ್ಕೊಂಡು ಒಂದು ಅವೇರ್ನೆಸ್ ಮಾಡಿಸಿ, ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿ. ಹೆಂಗು ರಾಜಕೀಯ ಜೀವನ ಸಂಜೆಯಲ್ಲಿದ್ರಿ ಇಬ್ರು. ರಾಚಯ್ಯ ಸಾಹೇಬರು, ಬಸಲಿಂಗಪ್ಪ ಸಾಹೇಬರು ಜಂಟಿಯಾಗಿ ಏನ್ ಮಾಡಿದ್ರು ಕಾರ್ಯಾಚರಣೆ? ನೀವು ಮಾಡಿ. ನೀವು
ಅವಾಗ ಒಗ್ಗಟ್ಟು ಅಂತಂದು ಹೇಳಿ ಕರೆಕ್ಟ್ ಕಣಪ್ಪ, ನಮ್ಮ ಪರಮೇಶ್ವರ್ ಸಾಹೇಬ್ ಹೇಳೋದು ಕರೆಕ್ಟ್ ಇದೆ ಅಂತೇಳಿ ನಾವು ಎಲ್ಲ ಜಯ ಅಂದ್ಬಿಡ್ತೀವಿ. ನೀವು ನಿಮ್ಮ ಸಮುದಾಯಕ್ಕೆ ಬಂದ್ಬಿಟ್ಟು ಕಿವಿ ಒಳಗಡೆ ಇದು ಬಿಜೆಪಿ ಹೊಡೆದು ಏನೋ ಮಾಡ್ತಿರೋದು ಅಂತಂದು ಹೇಳ್ಬಿಟ್ರೆ, ನೀವು ಬಿಸು ಮಾತಲ್ಲಿ ಹೇಳಿದ್ರು ಕೂಡ ಇಡೀ ರಾಜ್ಯಕ್ಕೆ ಪ್ರಸಾರ ಆಗ್ತದೆ. ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹಿಂಗೆ ಮಾತಾಡ್ತಿರಲ್ಲ ಸರ್. ಪಂಜಾಬ್ ಸರ್ಕಾರ ಒಂದು ಕೇಸನ್ನ ಕಂಟಿನ್ಯೂಸ್ ಆಗಿ ಬೆನ್ನತ್ತಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಮತ್ತೆ ತಂದು ಕಾಯ್ದೆ ಮೂಲಕ ಭಾರತ ಸರ್ಕಾರನ ಒಂದು ನೈತಿಕವಾದ ಒಂದು ಇಕ್ಕಟ್ಟಿಗೆ ಸಿಲುಕಿಸಿ, ಅದೊಂದು ನೈತಿಕ ವಿವೇಕನ್ನ ತೋರಿ ಅದೊಂದು ಅಫಿಡವಿಟ್ ಹಾಕಿ ಲೈನ್ ಕ್ಲಿಯರ್ ಮಾಡಿದೆ. ಪ್ರಧಾನಿ ಮೋದಿ ಅವರು ವಿಶ್ವರೂಪಂ ರ್ಯಾಲಿಗೆ ಬಂದು ನಾನು 341 ಅಮೆಂಡ್ ಮಾಡ್ಬಿಡ್ತೀನಿ, ಖರ್ಗೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದ್ರ? ಇಲ್ಲ ತಾನೆ. ಯಾಕೆ ಅಂದ್ರೆ ಇದು ಜುಡಿಷಿಯಲ್ ಮ್ಯಾಟರ್, ಇದು ನ್ಯಾಯಾಂಗದ ಮೂಲಕನೇ ಬಗೆಹರಿಯುವಂಥದ್ದು ಸಾಧ್ಯತೆ ಇದೆ. ಈಗ ಆಲ್ರೆಡಿ ಅರುಣ್ ಮಿಶ್ರಾ ಪೀಠ ಹೇಳಿದೆ ಅದನ್ನ. ಹಂಗಾಗಿ ನಾನೊಂದು ಸಮಿತಿ ಮಾಡ್ತೀನಿ, ನೋಡೋಣ, ಒಪಿನಿಯನ್ ಕೇಳ್ತೀನಿ ಅಂತ ಹೇಳಿ ಆ ವಿಶ್ವರೂಪಂ ರ್ಯಾಲಿನಲ್ಲಿ ಹೇಳಿದ್ರು. ಅವ್ರು 341 ಅಮೆಂಡ್ ಮಾಡ್ತೀನಿ ಅಂತ ಹೇಳಿಲ್ಲ, ಅಥವಾ ಇದ್ದಿದ್ದ ಅಧಿಕಾರ ಬಳಸ್ಕೊಂಡು 341 ಅಮೆಂಡ್ ಮಾಡಿ ಹೊಡಿಲಿಲ್ಲ ಅವರು. ಲೆಫ್ಟ್ ಟು ದ ಜುಡಿಷಿಯಲ್, ಆ ಜುಡಿಷಿಯರಿ ಆ ನ್ಯಾಯಾಂಗದ ಅಂಗಳಕ್ಕೆ ಚಂಡ ನೋಡಿದ್ರು. ಅದು ರಾಜಕೀಯ ವಿವೇಕ. ನೀವು ನ್ಯಾಯಾಲಯದ ಅಂಗಳದ ಚೆಂಡ ತಂದ ರಾಜಕಾರಣದ ಅಂಗಳದಕ್ಕಿಟ್ಟು ಇದು ಪೊಲಿಟಿಸೈಸ್ ಆಗಿದೆ ಅಂತ ಕುತ್ಕೊಂಡ್ರ ನೀವು. ಇದೇ ಸಿದ್ದರಾಮಯ್ಯ ಸಾಹೇಬರು 2022ರಲ್ಲಿ ತುಂಬಾ ಲೇಟ್ ಆಗ್ತಿದೆ, ಏನು ಲೈವ್ ಇನ್ನು ಮುಗಿಸ್ಬಿಡ್ತೀನಿ 5 ನಿಮಿಷದಲ್ಲಿ. 2022ರಲ್ಲಿ ಇದೇ ನಾಗಮೋಹನ್ ದಾಸ್ ಅವರ ಮೀಸಲಾತಿ ವಾಸ್ತವ ಮತ್ತು ಭ್ರಮೆಯನ್ನ ಪುಸ್ತಕ ಬಿಡುಗಡೆ ಮಾಡ್ಬೇಕಾದ್ರೆ ಏನ್ ಮಾತಾಡಿದಾರೆ ಈಗಲೂ ಪಬ್ಲಿಕ್ ಡೊಮೇನ್ ಇದೆ, ಯೂಟ್ಯೂಬ್ ಅಲ್ಲಿ ಇದೆ ನೋಡಿ. ಮೀಸಲಾತಿ ಉಪವರ್ಗೀಕರಣ ಹೌದು ನಮ್ಮಲ್ಲೆಲ್ಲ ಆಗ್ಬಿಟ್ಟಿದೆ, OBCಗಳಲ್ಲಿ ಮಾಡ್ಬಿಟ್ಕೊಂಡ್ಬಿಟ್ಟಿದೀವಿ, ಇಂದ್ರಸಾನಿ ಹೊಡಿಟ್ ಬಂದ್ಮೇಲೆ ಆಗೋಯ್ತು, SC-ಗಳಲ್ಲೂ ಅದು ಆಗ್ಬೇಕು. ಏನ್ ಮಾಡ್ತಾರೆ, ಕೆಲವು ಸಲ ಕೋರ್ಟ್ಗಳು ಹಿಂಗೆಲ್ಲ ತೀರ್ಪು ಕೊಟ್ಬಿಡ್ತವೆ ಅಂತ ಸಿದ್ದರಾಮಯ್ಯ ಸಾಹೇಬರು ಮಾತಾಡಿದ್ದಾರೆ. ಅಂದ್ರೆ ಸಂತೋಷ್ ಹೆಗಡೆ ಅವರ ತೀರ್ಪಿತ್ತು ಅವಾಗ 2022ರಲ್ಲಿ. ಚಿತ್ರದುರ್ಗ ಡಿಕ್ಲರೇಷನ್ ಅಂತ ಮಾಡಿದ್ದು ನೀವು, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಪ್ರಣಾಳಿಕೆ ಬರೆದಿದ್ದು, ಸದಾಶಿವ ಕಮಿಷನ್ ನ ಜಾರಿ ತರ್ತೀವಿ ಮೊಟ್ಟ ಮೊದಲ ಅಧಿವೇಶನದಲ್ಲಿ ಅಂತ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಬರೆದಿದ್ದು ಪ್ರಣಾಳಿಕೆ ನೀವೇ ಎಲ್ಲ ಕಡೆ ಘೋಷಿಸ್ಕೊಂಡಿದ್ದೀರಿ. ನೀವೇ ದುಡ್ಡು ಹಾಕಿ ಸಮಾವೇಶ ಮಾಡಿದ್ರಿ, SC/ST ಸಮಾವೇಶ ಅಂತ ಹೇಳಿದಿರಿ, ಅದು ಸರಿ, ಎಲ್ಲ ಒಪ್ಕೊಳ್ತೀವಿ. ಏನಕ್ಕೋಸ್ಕರ ಮಾಡಿದ್ರಿ? ಓಟಿಗೋಸ್ಕರ ಮಾಡಿದ್ರಿ. ನೀವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಮಾಡಿದ್ರಿ. ಈ ಸಮುದಾಯಗಳಿಗೆ ನ್ಯಾಯ ಕೊಡೋದಕ್ಕೋಸ್ಕರ ಅಲ್ಲ ಅನ್ನೋದು ನಿನ್ನೆ ಸಾಬೀತು ಮಾಡಿದ್ದೀವಿ. ನಿನ್ನೆ ಹೇಳಿಕೆಯಿಂದ ಸಾಬೀತಾಗಿದೆ. ಆ ಹೇಳಿಕೆಗೆ ಏನೋ ಸಾಧ್ಯವಾದ ಒಂದು ಸ್ಪಷ್ಟನೆ ಕೊಡಿ. ಬಾಯಿ ತಪ್ಪಿ ಬಂತು ಅಥವಾ ನಾನು ಮಿಸ್ಇಂಟರ್ಪ್ರಿಟ್ ಮಾಡಿದೆ, ಅದನ್ನ ನಾನು ಹಂಗೆ ಹೇಳಕ್ ಹೋಗ್ಲಿಲ್ಲ ಹಿಂಗೆ ಹೇಳಿದೆ ಅಂತ ಏನಾದ್ರು ಒಂದಷ್ಟು ಸಾಧ್ಯವಾದ್ರೆ ಒಂದು ತ್ಯಾಪೇಚು ಅಂತ ಕೆಲಸ ಮಾಡಿ. ಇಲ್ಲ ಅಂತಂದ್ರೆ ಶಾಶ್ವತವಾಗಿ ಸಮುದಾಯದ ಕಣ್ಣಲ್ಲಿ ಬೇರೆ ತರ ಕಾಣಕ್ ಶುರು ಮಾಡ್ತೀರಾ ಪರಮೇಶ್ವರ್ ಸಾಹೇಬ್ರೆ. ಅನೇಕರು, ನಾನು ಹೋರಾಟಗಾರರಿಗೂ ಕೂಡ ಕಳಕಳಿಯ ಮನವಿ ಮಾಡ್ಕೊಳ್ಳೋಂಥದ್ದು, ಬರಹಗಾರರಿಗೂ ಕೂಡ, ಪ್ರಗತಿಪರರಿಗೂ ಕೂಡ, ಈಗ 27ರ ಕ್ಯಾಬಿನೆಟ್ 9ರ ನಂತರ ಅಂತ ಇದೆ. ಈಗ ಇವ್ರ ಮಾತುಗಳು ಆಡೋದು ನೋಡಿದ್ರೆ ಒಳ ಮೀಸಲಾತಿಯ ನ್ಯಾಯದಾನ ಅನ್ನೋದು ಇದು ಕನ್ನಡ ಒಳಗಿನ ಗಂಟ ಅನ್ನತ್ತಂತ ಅನಿಸುತ್ತೆ. ಎಲ್ಲಿ ತನಕ ಈ ಸಮುದಾಯನ ಬೀದಿಲಿಡ್ತೀರಿ ಯೋಚನೆ ಮಾಡಿ. ಯಾವ್ದಾವುದೋ ಇಶ್ಯೂಗಳ ಬಗ್ಗೆ ಎಲ್ಲ ಸುಮ್ಮನೆ ಪತ್ರಿಕೆ ಪುಟಗಳು ತುಂಬಿಸ್ತೀರಿ, ಫೇಸ್ಬುಕ್ ಪೇಜ್ಗಳಲ್ಲಿ ಬರಿತಾ ಹೋಗ್ತೀರಿ. ಆಗದೇ ಇರೋ ಕೆಲಸಗಳ ಬಗ್ಗೆ, ಆಗದೇ ಇರೋ ಇಶ್ಯೂಗಳನ್ನೆಲ್ಲ ನೀವು ಅಡ್ರೆಸ್ ಮಾಡ್ತೀರಿ. ಅಂದ್ರೆ ನಿಮ್ ಕೈಲಿ ಏನು ಬಗೆಹರಿಸಕ್ಕಾಗದೇ ಇರೋ ಇಶ್ಯೂಗಳನ್ನೆಲ್ಲ ಅಡ್ರೆಸ್ ಮಾಡ್ತಾ ಹೋಗ್ತೀರಿ. ಇದು ನಿಜಕ್ಕೂ ಒಂದು ನೈತಿಕ ಒತ್ತಾಸೆಯಾಗಿ ನಿಂತರ ಈ ಇಶ್ಯೂ ವಿಚಾರದಲ್ಲಿ ತಪ್ಪು ಮಾಡೋರ್ನ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಕಣ್ಸೋ ಅಂತ ಒಂದು ಪ್ರಾಮಾಣಿಕ, ಒಂದು ಆತ್ಮಸಾಕ್ಷಿಯಾದ ಒಂದು ಬರಹಗಳನ್ನ ನೀವೆಲ್ಲರೂ, ಪ್ರಗತಿಪರರು, ಅಂಬೇಡ್ಕರೈಟ್ಗಳು, ಬೇರೆ ಬೇರೆ ಸಮುದಾಯದ ಎಲ್ಲರೂ ಕೂಡ ಮಾತಾಡೋಂಥ ಪ್ರಯತ್ನ ಮಾಡಿ. ದಯಮಾಡಿ ನಿಮ್ಗೆಲ್ಲ ಕಳಕಳಿಯ ಮನವಿ. ಹೋರಾಟಗಾರರು ಅಷ್ಟೇ, ವಿವೇಕ ಕಳಕಳದಲ್ಲೇ ಈ ತರದ ಹೇಳಿಕೆಗಳಿಗೆಲ್ಲ ನಾವು ತುಂಬಾ ಉಗ್ರವಾಗಿ ರಿಯಾಕ್ಟ್ ಮಾಡ್ದಲೆ ತುಂಬಾ ಡಿಪ್ಲೊಮೆಟಿಕ್ ಆಗಿ ನಾವು ಕೌಂಟರ್ ಮಾಡೋಣ. ನಮ್ಮ ಹತ್ರ ಜ್ಞಾನದ ಭಂಡಾರನೇ ಇದೆ. ಎಲ್ಲರೂ ಕೂಡ ನಾವೆಲ್ಲ ಎನ್ರಿಚ್ಡ್ ಪರ್ಸನಾಲಿಟಿಗಳೇ, ನಮಗೂ ಮಾತಾಡೋದು ಬರ್ತದೆ, ಬಟ್ ವಿವೇಕದ ಮಾತಾಡೋದು ಬರುತ್ತೆ, ಅವಿವೇಕದ ಮಾತಾಡೋದು ನಮಗೆ ಬರಲ್ಲ. ಅದನ್ನ ಮತ್ತೆ ಮತ್ತೆ ಸಾಬೀತು ಮಾಡಬೇಕು ಅಂತಂದ್ರೆ ಹೆಚ್ಚೆಚ್ಚು ನೀವು ಎಕ್ಸ್ಪ್ರೆಸಿವ್ ಆಗಿ, ಬಟ್ ಪಾಸಿಟಿವ್ ವೇನಲ್ಲಿ ಎಕ್ಸ್ಪ್ರೆಸಿವ್ ಆಗಿ ಅಂತಂದು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.